ಮತ್ತಿಕೆರೆಯಲ್ಲಿ ಹಿರಿಯರ 3ನೇ ಆರೈಕೆ ಕೇಂದ್ರ ಆರಂಭಿಸಿದ ಅತುಲ್ಯ ಸೀನಿಯರ್ ಕೇರ್. ಬೆಂಗಳೂರು, ಆಗಸ್ಟ್ 9, 2026. ಹಿರಿಯ ನಾಗರಿಕರ ಆರೈಕೆ ಕಾಳಜಿ ಕ್ಷೇತ್ರದ ಪ್ರಮುಖ ಸಂಸ್ಥೆಯಾಗಿರುವ ಅತುಲ್ಯ ಸೀನಿಯರ್ ಕೇರ್ ನಗರದ ಮತ್ತಿಕೆರೆಯಲ್ಲಿ ತನ್ನ 3ನೇ ಹಿರಿಯ ನಾಗರಿಕರ ಸಮಗ್ರ ಆರೋಗ್ಯ ಆರೈಕೆ ಕೇಂದ್ರ ಜಿರಿಯಾಟ್ರಿಕ್ ಕೇರ್ ಸೆಂಟರ್ ಆರಂಭಿಸಿದೆ. 300ಕ್ಕೂ ಹೆಚ್ಚು ಹಿರಿಯರ ಆರೈಕೆ ಹಾಸಿಗೆಗಳೊಂದಿಗೆ ಈಗ ಅತುಲ್ಯ ಹಿರಿಯರ ಸಮಗ್ರ ಆರೈಕೆ ಸೇವೆ ಒದಗಿಸುವ ನಗರದ ಅತಿದೊಡ್ಡ ಸಂಸ್ಥೆಯಾಗಿ ಹೊರಹೊಮ್ಮಿದೆ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯು.ಟಿ. ಖಾದರ್ ಅವರು ಈ ನೂತನ ಕೇಂದ್ರವನ್ನು ಉದ್ಘಾಟಿಸಿದರು. ಅತುಲ್ಯ ಸೀನಿಯರ್ ಕೇರ್ನ ಸಂಸ್ಥಾಪಕರು, ಆರೋಗ್ಯ ತಜ್ಞರು ಹಾಗೂ ಹಿರಿಯ ನಾಗರಿಕರು ಸಮಾರಂಭದಲ್ಲಿ ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಹಿರಿಯ ನಾಗರಿಕರಿಗಾಗಿ ವಿಶೇಷ ಆರೋಗ್ಯ ಆರೈಕೆ ಸೇವೆಯ ಅಗತ್ಯ ಹೆಚ್ಚುತ್ತಿದೆ. ಕೇಂದ್ರ ಗೃಹ ಸಚಿವಾಲಯದಡಿ ಕಾರ್ಯನಿರ್ವಹಿಸುವ ಮಹಾ ನೋಂದಣಾಧಿಕಾರಿ ಮತ್ತು ಜನಗಣತಿ ಕಚೇರಿ ಪ್ರಕಟಿಸಿರುವ 2021ರ ಮಾದರಿ ನೋಂದಣಿ ವ್ಯವಸ್ಥೆ ಎಸ್ಆರ್ಎಸ್ ವರದಿ ಪ್ರಕಾರ ರಾಜ್ಯದ ಒಟ್ಟು ಜನಸಂಖ್ಯೆಯಲ್ಲಿ 60 ವರ್ಷ ಮೇಲ್ಪಟ್ಟವರ ಪ್ರಮಾಣ 9.2ರಷ್ಟಿದೆ. ಇದು ದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವಯೋವೃದ್ಧರನ್ನು ಹೊಂದಿರುವ ರಾಜ್ಯಗಳ ಪೈಕಿ ಕರ್ನಾಟಕವು ಒಂದಾಗಿರುವುದನ್ನು ಸೂಚಿಸುತ್ತದೆ. ರಾಜ್ಯದಲ್ಲಿ ಹಿರಿಯರ ಸಂಖ್ಯೆ ಹೆಚ್ಚುತ್ತಿರುವುದರ ಜೊತೆಗೆ ವಯೋಸಹಜ ಆರೋಗ್ಯ ಸಮಸ್ಯೆಗಳ ಹೊರೆಯೂ ಹೆಚ್ಚುತ್ತಿದೆ. ಅಂತಾರಾಷ್ಟ್ರೀಯ ಅಧ್ಯಯನವೊಂದರ ಅಂದಾಜಿನ ಪ್ರಕಾರ ಕರ್ನಾಟಕದಲ್ಲಿ 60 ವರ್ಷ ಮೇಲ್ಪಟ್ಟವರಲ್ಲಿ ಮರೆವಿನ ಕಾಯಿಲೆ ಡಿಮೆನ್ಷಿಯಾ ಪ್ರಮಾಣ 7.6ರಷ್ಟಿದೆ. ಇದು ದೇಶದ ಸರಾಸರಿಗಿಂತ ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿದೆ. ಮುಂಬರುವ ದಶಕಗಳಲ್ಲಿ ದೇಶದಲ್ಲಿನ ಹಿರಿಯ ನಾಗರಿಕರ ಸಂಖ್ಯೆ ಬಹುತೇಕ ದ್ವಿಗುಣಗೊಳ್ಳುವ ನಿರೀಕ್ಷೆಯಿರುವ ಹಿನ್ನೆಲೆಯಲ್ಲಿ ಸಾಮಾನ್ಯ ಆಸ್ಪತ್ರೆ ಚಿಕಿತ್ಸೆಯನ್ನು ಮೀರಿದ ವಿಶೇಷ ಆರೋಗ್ಯ ಸೇವಾ ಕೇಂದ್ರಗಳ ಅಗತ್ಯವು ಮತ್ತಷ್ಟು ಹೆಚ್ಚಲಿದೆ. ಭವಿಷ್ಯದಲ್ಲಿ ಎದುರಾಗಲಿರುವ ಈ ಸಾರ್ವಜನಿಕ ಆರೋಗ್ಯ ಸವಾಲನ್ನು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಜ್ಯ ಸರ್ಕಾರವು ಕರ್ನಾಟಕ ರಾಜ್ಯ ಮರೆವಿನ ಕಾಯಿಲೆ ಕ್ರಿಯಾ ಯೋಜನೆ ಮತ್ತು ಮಿದುಳಿನ ಆರೋಗ್ಯ ಸುಧಾರಣಾ ಉಪಕ್ರಮ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಮರೆವಿನ ಕಾಯಿಲೆಯನ್ನು ಸಾರ್ವಜನಿಕ ಆರೋಗ್ಯ ಆದ್ಯತೆಯಾಗಿ ಪರಿಗಣಿಸಿದೆ. ಜಾಗೃತಿ ಮೂಡಿಸುವ, ಆರಂಭಿಕ ಹಂತದಲ್ಲಿಯೇ ಕಾಯಿಲೆ ಗುರುತಿಸುವ ಮತ್ತು ಸಮಗ್ರ ಸ್ವರೂಪದ ಆರೈಕೆ ಸೇವೆಗಳನ್ನು ಬಲಪಡಿಸುವುದು ಈ ಯೋಜನೆಗಳ ಉದ್ದೇಶವಾಗಿದೆ. ಅತುಲ್ಯ ಸೀನಿಯರ್ ಕೇರ್ನ ಹೊಸ ಕೇಂದ್ರವು ಈ ಪ್ರಯತ್ನಗಳಿಗೆ ಪೂರಕವಾಗಿ ಹಿರಿಯರ ವಿಶೇಷ ಆರೋಗ್ಯ ಸೇವೆ, ನೆನಪಿನ ಶಕ್ತಿ ಮತ್ತು ಆಲೋಚನಾ ಶಕ್ತಿಗೆ ಸಂಬಂಧಿಸಿದ ತೊಂದರೆಗಳಿರುವ ಜನರಿಗೆ ನೀಡುವ ವಿಶೇಷ ಆರೈಕೆ ಮತ್ತು ದೀರ್ಘಾವಧಿಯ ಆರೈಕೆ ಸೇವೆಗಳಿಗೆ ಹೆಚ್ಚಿನ ಅವಕಾಶ ಕಲ್ಪಿಸಲಿದೆ. ಬಹುಶಃ ಇವತ್ತು ನಾನು ಅತುಲ್ಯ ಸೀನಿಯರ್ ಕೇರ್ ಸೆಂಟರ್ ಇದನ್ನು ಉದ್ಘಾಟಿಸಲು ಅತ್ಯಂತ ಸಂತೋಷ ಪಡ್ತೇನೆ. ನಾನು ಇವತ್ತು ಕಾರ್ತಿಕ್ ಇರಲಿ, ಡಾಕ್ಟರ್ ಶ್ರೀನಿವಾಸ್ ಇರಲಿ, ಡಾಕ್ಟರ್ ಕಾವ್ಯರ್ ಇರಲಿ ಮತ್ತು ಅದಕ್ಕೆ ಸಹಕಾರ ಕೊಟ್ಟಂಥ ಸರ್ವ ಅಭಿನಂದಿಸ್ತೇನೆ. ನಮ್ಮ ಜೊತೆಯಲ್ಲಿ ಬಹುಶಃ ಮೆಡಿಕಲ್ ಫೀಲ್ಡ್ನಲ್ಲಿ ಮತ್ತು ಸಾಮಾಜಿಕ ಫೀಲ್ಡ್ನಲ್ಲಿ ಎಲ್ಲ ಅನುಭವದ ರಕ್ಷಾರಾಮಯ್ಯರು ಕೂಡ ಇವತ್ತಿದ್ದು ಸಂಪೂರ್ಣವಾದ ಆ ಒಂದು ಅವರ ಮಾರ್ಗದರ್ಶನ ಕೂಡ ಇವತ್ತು ಇದೆ. ನಾನು ರಕ್ಷಾರಾಮಯ್ಯರು ಕೂಡ ನಾನು ಇವತ್ತು ಗುರುತಿಸಿಕೊಂಡು ಈ ಸಂಸ್ಥೆಯನ್ನು ನಡೆಸುವಂಥ ಎಲ್ಲ ಸಿಬ್ಬಂದಿ ವರ್ಗದನ್ನು ಕೂಡ ನಾನು ಇವತ್ತು ಗೌರವಿಸಿ, ಯಾಕೆಂತ ಹೇಳಿದರೆ ನಮಗೆ ಸಮಾಜದಲ್ಲಿ ಇವತ್ತು ಅಗತ್ಯವಿರುವಂತಹ ಒಂದು ಹೋಮ್ ಕೇರ್ ಸೆಂಟ್ರನ್ನು ಇವತ್ತು ಪ್ರಾರಂಭ ಮಾಡಿ ಇವತ್ತು ಯಶಸ್ವಿಯಾಗಿ ಜನರ ವಿಶ್ವಾಸವನ್ನು ಇವತ್ತು ಗಳಿಸಿದ್ದಾರೆ. ಇದು ಪ್ರತಿಯೊಂದು ಕಡೆ ಕೂಡ ಅಗತ್ಯ. ಅದಕ್ಕಾಗಿ ಹಿಂದೆ ನಾನು ಮಂತ್ರಿ ಆಗಿದ್ದಾಗ ನಾನು ಜಿರಿಯಾಟ್ರಿಕ್ ಕೇರ್ ಮತ್ತು ಪ್ಯಾಲಿಯೇಟಿವ್ ಕೇರ್ ಅಂತ ಇವತ್ತು ನಾನು ಅದನ್ನು ಪ್ರಾರಂಭ ಮಾಡಿ ಅದನ್ನು ಪಾಲಿಸಿ ಮಾಡಿದ್ದೆ. ಆ ಪಾಲಿಸಿ ಇನ್ನಷ್ಟು ಸ್ವಲ್ಪ ಫೈನ್ ಟ್ಯೂನ್ ಮಾಡಿಕೊಂಡು ಅದನ್ನು ಮತ್ತೆ ನಾವು ಅದನ್ನು ಜಾರಿಗೆ ಇವತ್ತು ತರ್ತೇವೆ ಮತ್ತು ಅದು ನಮಗೆಲ್ಲರಿಗೂ ಕೂಡ ಅತಿ ಅಗತ್ಯ. ಯಾಕೆಂತ ಹೇಳಿದರೆ ನಾವೆಲ್ಲರೂ ಕೂಡ ಡಿಗ್ನಿಟಿ ಆಫ್ ಲೈಫ್ ನಾವು ಮಾತಾಡ್ತೇವೆ. ಡಿಗ್ನಿಟಿ ಆಫ್ ಲೈಫ್ ನಾವಿವತ್ತು ಚರ್ಚೆ ಮಾಡಿ ಬೇರೆ ಬೇರೆ ವ್ಯವಸ್ಥೆ, ಬೇರೆ ಬೇರೆ ಔಷಧಗಳು, ಬೇರೆ ಬೇರೆ ಸಿಸ್ಟಮ್ ಎಲ್ಲ ಮಾಡ್ತಾ ಇದ್ದೇವೆ. ಮತ್ತು ಡಿಗ್ನಿಟಿ ಆಫ್ ಡೆತ್ ಬಗ್ಗೆ ಯಾರು ಕೂಡ ಆಲೋಚನೆ ಮಾಡ್ತಾ ಇಲ್ಲ. ನಮಗೆ ಡಿಗ್ನಿಟಿ ಆಫ್ ಲೈಫ್ಗಿಂತಲೂ ಕೂಡ ಡಿಗ್ನಿಟಿ ಆಫ್ ಡೆತ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆಂತ ಹೇಳಿದರೆ ಆ ಒಂದು ಕಾಲಘಟ್ಟದಲ್ಲಿ ಅವರು ಅತ್ಯಂತ ಸಂತೋಷದಿಂದ ನೆಮ್ಮದಿಯಿಂದ, ಅದು ನಾನಾದರೂ ಕೂಡ ನನ್ನ ಕೊನೆಯ ಕಾಲಘಟ್ಟದಲ್ಲಿ ನಾನು ಅತ್ಯಂತ ಸಂತೋಷ ಮತ್ತು ಅತ್ಯಂತ ನೆಮ್ಮದಿಯಿಂದ ಅತ್ಯಂತ ಒಂದು ಸಮಾಧಾನದಿಂದ ಆ ಕಾಲ ಕಳೆಯುವಂಥ ಒಂದು ಅವಕಾಶ ಕೊಡೋದು ನಮ್ಮ ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಈ ಒಂದು ಸಂಸ್ಥೆಯನ್ನು ಇವತ್ತು ಪ್ರಾರಂಭ ಮಾಡಿ ನಮ್ಮಲ್ಲಿ ಯಾರೆಲ್ಲ ಹಿರಿಯರಿದ್ದಾರ ಅವ್ರಿಗೆ ವಿಶೇಷವಾದ ಜಿರಿಯಾಟ್ರಿಕ್ ಕೇರ್ ಮತ್ತು ಪ್ಯಾಲಿಯೇಟಿವ್ ಕೇರ್ ಕೊಟ್ಟು ಅವರಿಗೆ ಒಂದು ಅತ್ಯುತ್ತಮವಾದ ಕಾಲ ಕಳೆಯುವಂಥ ಅವಕಾಶವನ್ನು ತಾವು ಇವತ್ತು ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ಅತುಲ್ಯ ಸೀನಿಯರ್ ಕೇರ್ ಸೆಂಟರ್ನ ಎಲ್ಲ ಸ್ಥಾಪಕ ಅಧ್ಯಕ್ಷರನ್ನು ಮತ್ತು ಬಹುಶಃ ಇದರ ಮುಖ್ಯಸ್ಥರನ್ನು ಸಿಬ್ಬಂದಿ ವರ್ಗದವರನ್ನು ನಾನು ಇವತ್ತು ಅಭಿನಂದಿಸ್ತೇನೆ. ಮತ್ತು ಎಲ್ಲ ನಮ್ಮ ಸೀನಿಯರ್ಸ್, ನಮ್ಮ ಯಾರು ಇವತ್ತು ಇಲ್ಲಿದ್ದ ರೆಸಿಡೆನ್ಸ್, ಅವ್ರಿಗೆ ದೇವರು ದೀರ್ಘಾಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳಿಕೊಂಡು ಅವರ ಆ ಒಂದು ಆಶೀರ್ವಾದ ಕೂಡ ಇವತ್ತು ಬೇಡಿಕೊಳ್ತೇನೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶ್ರವಣ್ ದತ್ತ ಅಂತ. ನಾವು ಇಲ್ಲಿ ಅತುಲ್ಯ ಸೀನಿಯರ್ ಲಿವಿಂಗ್ ಅನ್ನೋ ಒಂದು ಕೇಂದ್ರವನ್ನು ಬೆಂಗಳೂರಿನಲ್ಲಿ, ಇದು ನಮ್ಮ 3ನೇ ಕೇಂದ್ರ.
ಇದಕ್ಕೂ ಮುಂಚೆ ನಮ್ಮಲ್ಲಿ ಕಸವನಹಳ್ಳಿ ಹೊಸ ರೋಡ್ ಎಲೆಕ್ಟ್ರಾನಿಕ್ ಸಿಟಿಲಿ ಒಂದಿದೆ, ಎರಡನೇದು ವೈಟ್ ಫೀಲ್ಡಲ್ಲಿ ಇದೆ. ಇದು ನಮ್ಮ 3ನೆಯ ಕೇಂದ್ರ. ಇಲ್ಲಿ ನಾವು ಹಿರಿಯರಿಗೆ ಅಂದರೆ ವಯಸ್ಸಾದವರಿಗೆ ಅಬೌವ್ 60 ಇಯರ್ಸ್ ನಾವು ಇಲ್ಲಿನ ಫೆಸಿಲಿಟೀಸ್ ಒಂದು ಲಭ್ಯ ಮಾಡ್ತಾ ಇದ್ದೇವೆ. ನಾವು ಹಿರಿಯರಿಗೆ ಇಲ್ಲಿ ಅಷ್ಟು ಫೆಸಿಲಿಟೀಸ್ ಆ ಏಜಿಗೆ ಹಾಸ್ಪಿಟಲಲ್ಲಿ ಎಲ್ಲದೂ ಹಾಸ್ಪಿಟಲಲ್ಲಿ ಮಾಡೋಕ್ಕಾಗೋದಿಲ್ಲ. ಕೆಲವೊಂದು ಟ್ರೀಟ್ಮೆಂಟ್ಗಳು ಟ್ರಾನ್ಸಿಷನ್ ಕೇರ್ ಅಂತೀವಿ, ಹಾಸ್ಪಿಟಲಿಂದ ಮುಗಿಸಿ ಮನೆಗೆ ಕರ್ಕೊಂಡು ಹೋಗದೇ ಇರೋವಂಥ ಕಾರಣಗಳಲ್ಲಿ ನಾವು ಇಲ್ಲಿ ಹಿರಿಯರನ್ನು ಕರ್ಕೊಂಡು ಬಂದು ಕೆಲವೊಂದು ಸಮಯದಲ್ಲಿ ಅವರಿಗೆ ಗುಣಪಡಿಸಿ ವಾಪಸ್ಸು ಮನೆಗೆ ಡಿಸ್ಚಾರ್ಜ್ ಮಾಡುವಂಥ ಕಂಡೀಷನ್ ಬಂದಾಗ ನಾವು ಅವ್ರನ್ನ ಮನೆಗೆ ಕಳಿಸುವಂಥ ಟ್ರೀಟ್ಮೆಂಟ್ ಮಾಡ್ತೀವಿ. ವಿ ಆಫರ್ ವೇರಿಯಸ್ ಕ್ಯಾಟಗರೀಸ್ ಆಫ್ ಕೇರ್ ಪ್ಲಾನ್ಸ್, ಸ್ಟಾರ್ಟಿಂಗ್ ಫ್ರಮ್ ಟ್ರಾನ್ಸಿಷನ್ ಕೇರ್, ಪ್ಯಾಲಿಯೇಟಿವ್ ಕೇರ್, ರಿಹ್ಯಾಬ್ ಕೇರ್, ಎಂಡ್ ಆಫ್ ಲೈಫ್ ಕೇರ್, ಆ ಥರ ಬಹಳಷ್ಟು ಕೇರ್ ಪ್ಲಾನ್ಸ್ಗಳಲ್ಲಿ ನಾವು ಜಸ್ಟ್ ಇಲ್ಲಿ ಬಂದು ಇದ್ದು ಹೋಗಿ ಸೀನಿಯರ್ ಲಿವಿಂಗ್ ಅಷ್ಟೇ ಅಥವಾ ವೃದ್ಧಾಶ್ರಮದ ಥರ ಅಲ್ಲ. ಇದು ಬೇಸಿಕಲಿ ಸೀನಿಯರ್ ಲಿವಿಂಗ್ ವಿತ್ ಡೆಫಿನೆಟಿವ್ ಕೇರ್ ಪ್ಲಾನ್ಸ್ ಅನ್ನೋದು ನಮ್ಮ ಕಾನ್ಸೆಪ್ಟ್. ಸೊ ಆಸ್ ಅನ್ Atulya senior living, we believe in a concept that everybody has a right to live, but aging with grace and dignified living, holistic care, not just physical health ಅಷ್ಟೇ ಅಲ್ವಾ, ಅವರ ಮಾನಸಿಕ ವೆಲ್-ಬೀಯಿಂಗ್ ಆಸ್ ವೆಲ್ ಆಸ್ ಸೈಕಲಾಜಿಕಲ್ ಎಮೋಷನಲ್ ವೆಲ್-ಬೀಯಿಂಗ್ ಕೂಡ ನಾವು ಕೇರ್ ಮಾಡಿ ಆ ನಂತರ ಅವರಿಗೆ ಗುಣಪಡಿಸಿ ಅಥವಾ ಟೂ ಚಾಯ್ಸಸ್, ಇದರ್ ಶಾರ್ಟ್ ಸ್ಟೇ ಅಥವಾ ಲಾಂಗ್ ಸ್ಟೇ ಎರಡೂ ಲಭ್ಯವಿದ್ದಾವೆ ನಮ್ಮ 3 ಸೆಂಟರಲ್ಲಿ. ಅವರು ಬಂದು ದೇ ಕ್ಯಾನ್ ಯುಟಿಲೈಸ್ ದ ಫೆಸಿಲಿಟಿ. ಆ್ಯಂಡ್ ವಿತ್ ರಿಗಾರ್ಡಿಂಗ್ ಟು ನಮ್ಮ ಎಕ್ಸ್ಪ್ಯಾನ್ಷನ್ ಪ್ಲ್ಯಾನ್ಸ್ ಇನ್ ಬೆಂಗಳೂರು ಆ್ಯಂಡ್ ಕರ್ನಾಟಕ, ಈಗ ಸದ್ಯಕ್ಕೆ ನಮ್ಮಲ್ಲಿ 3 ಸೆಂಟರಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸಿಟಿ 300 ಬೆಡ್ ಲಭ್ಯವಿದ್ದಾವೆ. By the end of 2 to 3 years, we are looking at almost 1000 bedded capacity. ಕರ್ನಾಟಕದಲ್ಲಿ ನಾವು ಮಂಗಳೂರು ಹಾಗೂ ಮೈಸೂರಿನಲ್ಲೂ ಶುರು ಮಾಡಬೇಕು ಅಂತ we are exploring the option. ಕ್ರಮೇಣ ಒಂದು 3-4 ವರ್ಷದಲ್ಲಿ ನಾವು ಅದನ್ನು ಮಾಡೋಣ ಅಂತ ಪ್ಲಾನ್ ಇದೆ. So basically this is one stop shop for whoever is looking at elderly senior living for transition care, basically care, responsible elderly care plan